ಗೈಸ್ ನಮಸ್ಕಾರ. ತುಂಬ ಟೈಮ್ ಆಯ್ತಲ್ಲ ನಿಮಗೆ ನಾನು ಲೋಕಲ್ ಕಾಂಟೆಂಟ್ಸ್ ಮಾತ್ರ ತೋರಿಸ್ತಾ ಇದ್ದೇನೆ ಉಡುಪಿ ಒಳಗಿದ್ದು. ಇವತ್ತು ಆ್ಯಕ್ಚುಲಿ ಒಂದು ವೀಕೆಂಡಿಗೆ ನಾವು ಒಂದು ಸ್ವಲ್ಪ ಹೊರಗೆ ಹೋಗುವ ಹೇಳ್ಕೊಂಡು. ಹೊರಗೆ ಹೇಳಿದರೆ ತುಂಬ ದೂರ ಏನಿಲ್ಲ, ಪೆರಡೂರಲ್ಲಿ ಒಂದು ರಿಸಾರ್ಟ್ ಉಂಟು, ಅದರ ವಿಷಯ ತುಂಬ ಕೇಳಲಿಕ್ಕೆ ಸಿಕ್ಕಿದೆ. ಸೊ ಅಲ್ಲಿ ಬುಕ್ಕಿಂಗ್ ಮಾಡಿದೆ, ಹೋಗಿ ಒಂದು ಓವರ್ ನೈಟ್ ನಿಂತು ಬರೋ ಹೇಳ್ಕೊಂಡು ಹೋಗ್ತಿದ್ದೇನೆ. ಹೇಳಿದರೆ ನಿಮಗೆ ಹಾಗೆ ನಾನು ಬಿಟ್ಟು ಹೋಗ್ತೇನೆ, ಇಲ್ಲಲ್ಲ ನಿಮ್ಮನ್ನು ಸಹ ಒಟ್ಟಿಗೆ ಕರ್ಕೊಂಡು ಹೋಗ್ತೇನಲ್ಲ. ಬನ್ನಿ ನನ್ನೊಟ್ಟಿಗೆ ಒಂದು ವೀಕೆಂಡ್ ಎಂತ ಆಗ್ತದೆ ಹೇಳಿ ನೋಡುವ. ಇಷ್ಟ ಆದರೆ ಮತ್ತೆ ನೀವು ಸಹ ನೋಡಿ, ಒಂದಿನ ಟೈಮ್ ಸ್ಪೆಂಡ್ ಮಾಡ್ಬೋದು ಹೇಳ್ಕೊಂಡು. ಲೆಟ್ ಅಸ್ ಗೋ. ಫೈನಲಿ ಆಫ್ಟರ್ ಅ ಲಾಂಗ್ ಟೈಮ್ ವಿ ಆರ್ ಗೋಯಿಂಗ್ ಓವರ್ ನೈಟ್. ಹಿರಿಯಡ್ಕ ಕ್ರಾಸ್ ಆಗಿ ಆಲ್ಮೋಸ್ಟ್ ಪೆರಡೂರು ಹತ್ರ ಬಂದೆವು. ಇದೊಂದು ಸೀನ್ ಭಾರಿ ಚಂದ ತೋರಿತು. ಹೇಗೂ ಗಮ್ಮತ್ತು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಮಧ್ಯದಲ್ಲಿ ಒಂದು 5 ನಿಮಿಷ ನಿಂತು ಇಂಥ ಸೀನನ್ನೆಲ್ಲ ನೋಡಿಕೊಂಡು ಖುಷಿ ಪಡ್ಕೊಂಡು ಹೋದರೆ ಎಂಥ ಪ್ರಾಬ್ಲಮ್ ಉಂಟಲ್ವಾ. ಒಂದು ಖುಷಿ ಆಯ್ತು ಅಂತ ಹೇಳಿದರೆ, ರೋಡ್ಸ್ ಇಲ್ಲಿವರೆಗೆ ಬ್ಯೂಟಿಫುಲ್, ಎಂಥ ಉಪದ್ರವೇ ಇಲ್ಲ. ಆ ಒಂದು ಚಿಕ್ಕ ಪ್ಯಾಚ್ ಹಿರಿಯಡ್ಕ ರೀಚ್ ಆಗುವ ಮುಂಚೆ ಒಂದು ಚಿಕ್ಕ ಪ್ಯಾಚ್ ಹಾಳಾಗಿದೆ. ಅದಿಲ್ಲದ್ರೆ ಆ ಮಣಿಪಾಲಿಂದ ಸ್ಟಾರ್ಟ್ ಆದ ರೋಡ್ ಅಂತ ರೋಡ್ ಮಾರ ಸೂಪರ್ ಆಯಿತು. ಅದು ಸೈಲಿ, ಅದು ಬಿಡಿ, ಇದು ನೋಡಿ ಹೇಗುಂಟು, ಚಂದ ಉಂಟಲ್ಲ. ಕರೆಕ್ಟ್ ನಾವೀಗ ಬಂದದ್ದು ಸಾಧಾರಣ ಒಂದು 5:30 ಟೈಪ್ ಆಗಿದೆ. ಗೈಸ್ ಇಲ್ಲಿ ನೋಡಿ ಬೋರ್ಡ್ ಉಂಟು, ವಿ ಹ್ಯಾವ್ ರೀಚ್ಡ್ ಸ್ವರ್ಣ ಗ್ರೀನ್ ವ್ಯಾಲಿ ರೆಸಾರ್ಟ್. ಆಯಿತಾ, ಇವತ್ತು ಬುಕ್ಕಿಂಗ್ ಇರೋದು ಇಲ್ಲಿಗೆ. ಸೊ ಹೋಗುವ, ಹೋಗಿ ಗಮ್ಮತ್ತು ಮಾಡುವ. ಇವತ್ತು ನಾವು ಪ್ರತಿ ಸರ್ತಿ ಈ ರೋಡಿಂದ ಆಚೆ ಈಚೆ ಹೋಗ್ತಿರ್ಬೇಕಾದ್ರೆ ಉಂಟಲ್ಲ, ಇದೊಂದು ಕ್ಲೀನ್ ಎದ್ದು ತೋರ್ತಿತ್ತು. ಆಯಿತಾ, ಇದು ನೋಡಿಕೊಂಡು ಯಾವತ್ತೂ ಆಸೆ ಆಗೋದು ಇಲ್ಲಿ ಬಂದು ನಿಲ್ಲಬೇಕು, ಒಂದು ಸರ್ತಿ ಅಂತ ಅದು ಸ್ಟೇ ಮಾಡಬೇಕು ಹೇಳ್ಕೊಂಡು. ಫೈನಲಿ ಈ ವೀಕೆಂಡ್ ನಿಂತೆ ಬರುವ ಹೇಳ್ಕೊಂಡು ಡಿಸೈಡ್ ಮಾಡಿದೆವು. ಸೊ ವಿ ಆರ್ ಹಿಯರ್ ಆ್ಯಂಡ್ ದಿಸ್ ಈಸ್ ದಟ್ ಸ್ಪಾಟ್ ವಿಚ್ ಸೋಲ್ಡ್ ಅಸ್ ದಟ್ ಐಡಿಯಾ ಟು ಕಮ್ ಆ್ಯಂಡ್ ಸ್ಟೇ ಓವರ್ ಹಿಯರ್. ಆಯಿತಾ, ಸೊ ಇನ್ನು ಒಳಗೆ ಹೋಗುವ, ಎಂತೆಲ್ಲ ಉಂಟು ನೋಡುವ. ಗೈಸ್ ಒಳಗೆ ಬಂದೆವು. ರೂಮ್ ನೋಡಿ, ರೂಮ್ ಫಸ್ಟಿಗೆ ತೋರಿಸಿ ಬಿಡ್ತೇನೆ. ಇದೆಂತ ಗೊತ್ತುಂಟ, ರೂಮ್ ಎಲ್ಲ ಸ್ಟಾರ್ಟಿಂಗಲ್ಲಿ ತೋರಿಸೋದು ಯಾವತ್ತೂ ಒಳ್ಳೇದು. ಯಾಕೆಳಿದ್ರೆ ಒಂದು ಸರ್ತಿ ಆದ ನಂತರ ಉಂಟಲ್ಲ ಮತ್ತೆ ಗಜ್ಕಿ ಬಿಜ್ಕಿ ಎಲ್ಲ ಆಗಿ ಹೋಗಿರ್ತದೆ. ಅದರ ಒಟ್ಟಿಗೆ ಒಂದು ಬೊಂಡ ಜ್ಯೂಸ್ ಸಿಕ್ಕಿದೆ, ವೆಲ್ಕಮ್ ಡ್ರಿಂಕ್. ಶೆಕೆಗೆ ಫ್ರಿಜ್ಜಲ್ಲಿಟ್ಟ ಬೊಂಡ ಜ್ಯೂಸು, ಇನ್ನೆಂತ ಬೇಕು. ಚಿಕ್ಕದುಂಟು, ಕ್ಯೂಟ್ ಉಂಟು ರೂಮ್. ಆಯಿತಾ, ಇಲ್ಲಿ ಒಂದು ಸೋಫಾ ಸಹ ಉಂಟು ಕೂತ್ಕೊಳ್ಳಿಕ್ಕೆ, ಡ್ರೆಸ್ಸಿಂಗ್ ಮಿರರ್, ಟಿ ವಿ, AC ಇಂಪಾರ್ಟೆಂಟ್ ಈ ಟೈಮಲ್ಲಿ. ಬೆಡ್ ಹೀಗುಂಟು, ಮತ್ತು ಇಲ್ಲೊಂದು ಕಪಟ್ ಸಹ ಉಂಟು. ಹೊರಗೆ ಬಂದ ಕೂಡಲೇ ವ್ಯೂ ನೋಡಿ ಅಲ್ಲ, ನೈಸ್ ವ್ಯೂ. ಈಗ ಹೋಗುವ ಅವರೊಟ್ಟಿಗೆ. ಒಂದು ನಾನು ಹೇಳಿದ್ದೇನೆ, ಸೊ ನೋಡಿ ನಿಮಗೆ ಆಗಾಗ ಉಪದ್ರ ಕೊಡ್ತಾ ಇರೋದಿಲ್ಲ. ನನಗೆ ಒಂದು ಸರ್ತಿ ಒಂದು ಪ್ರಾಪರ್ಟಿದು ಟೂರ್ ಕೊಡಿ, ಅದರ ನಂತರ ನಮಗೆ ಎಲ್ಲೆಲ್ಲಿ ಬೇಕು ನಾವು ಹೋಗ್ತಾ ಇರ್ತೇವೆ ಹೇಳ್ಕೊಡು. ಸೊ ಜ್ಯೂಸ್ ಕಂಪ್ಲೀಟ್ ಮಾಡುವ, ಮತ್ತು ಅವರೊಟ್ಟಿಗೆ ಹೋಗುವ, ಒಂದು ರೌಂಡ್ ಹೊಡಿಯುವ. ಗೈಸ್ ಅಲ್ಲಿ ನಮ್ಮ ರೂಮ್, ಅಲ್ಲಿಂದ ಹೊರಗೆ ಬಂದಿದ್ದೆವು ಟೂರಿಗೆ. ಆಯಿತಾ, ಅದರ ನಂತರ ಇಲ್ಲಿ ನೋಡಿ ಎಲ್ಲ ಹೀಗೆ ಸಿಟ್ಟಿಂಗ್ ಏರಿಯಾಸ್, ಮ್ಯೂಸಿಕ್ ಎಲ್ಲ ಆಗ್ತಾ ಉಂಟು. ಅದರ ಒಟ್ಟಿಗೆ ಇಲ್ಲಿ ಸಹ ನೋಡಿ ಕಾಪಿ ರೈಟ್ ಆಗ್ತದೆ, ಆದ್ದರಿಂದ ಇದರಲ್ಲಿ ಹಿಂದೆ ಬೇರೆ ಬೇರೆ ಮ್ಯೂಸಿಕ್ ಹಾಕ್ತೇನೆ ನಾನೀಗ. ಸನ್ಸೆಟ್ ಆಗ್ತಾ ಉಂಟು. ನಾನು ಯಾವತ್ತು ಹೊರಗಿಂದ ಅಲ್ಲಿಂದ ನೋಡ್ತಾ ಇರಬೇಕಾದ್ರೆ ಉಂಟಲ್ಲ, ಆ ಬೋರ್ಡ್ ತೋರಿಸಿದಲ್ಲ ನಾನು ಸ್ಟಾರ್ಟಿಂಗ್, ಅಲ್ಲಿಂದ ನೋಡಬೇಕಾದ್ರೆ ಹಟ್ಸ್ ಟೈಪ್ ಎಂತಾದರೂ ಇರಬೇಕು. ಬಟ್ ದಿಸ್ ಇಸ್ ಹ್ಯೂಜ್ ಮಾರ. ಇದು ಪ್ರಾಪರ್ಟಿ ಕಂಡಾಪಟ್ಟೆ ಹ್ಯೂಜ್ ಉಂಟು ಆ್ಯಂಡ್ ವೆಲ್ ಮೇಂಟೈನ್ಡ್. ಆಯಿತಾ ನೋಡಿ, ಅಲ್ಲಿ ಸನ್ಸೆಟ್ ಎಲ್ಲ ಬ್ಯೂಟಿಫುಲ್ ವ್ಯೂ ಉಂಟು. ಅಲ್ಲಿ ಒಂದು ಫ್ಯಾಮಿಲಿ ಕ್ರಿಕೆಟ್ ಆಡ್ತಾ ಉಂಟು. ಇಲ್ಲಿ ಮತ್ತು ಕ್ಯಾಂಪ್ ಫೈರ್ ಏರಿಯಾ ಉಂಟಂತೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಉಂಟು, ಮತ್ತು ಅಲ್ಲಿ ಎಂಥ ರೈನ್ ಡ್ಯಾನ್ಸ್ ಏರಿಯಾ ಎಲ್ಲ ಉಂಟು. ಅಲ್ಲಿ ಒಂದು ಕ್ಯೂಟ್ 2 ಕುರ್ಚಿ, ಇದು ಹ್ಯಾಂಗಿಂಗ್ ಚೇರ್ಸ್ ಹಾಕಿದ್ದಾರೆ ನೋಡಿ ಹಾಗೆ. ಸೊ ಈಗ ಸ್ವಲ್ಪ ಮುಂದೆ ಹೋಗುವ, ಎಂತೆಲ್ಲ ತೋರ್ತದೆ ನೋಡುವ. ಗೈಸ್ ಫೈನಲಿ that spot from where sunset is going to look the best. And what timing guys, ಬ್ಯೂಟಿಫುಲ್ ತೋರ್ತಾವ ಕಲರ್ ನೋಡಿ. ಅಲ್ಲಿಂದ ಇನ್ನೂ ಓಕೆ, ಸಮುದ್ರ ಸೈಡಲ್ಲಿದ್ದರೆ ಇನ್ನೂ ಸ್ವಲ್ಪ ಹೆಚ್ಚೊತ್ತು ಸಿಗ್ತದೆ. ಬಟ್ ಸನ್ಸೆಟ್ ಇಸ್ ಟು ಬಿ ಎಂಜಾಯ್ಡ್ ವಿತ್ ಎವ್ರಿ ವ್ಯೂ ಅಲ್ವಾ. ಸೊ ಆದ್ದರಿಂದ ಇಲ್ಲಿ ಸನ್ಸೆಟ್ ಎಂಜಾಯ್ ಮಾಡುವ. ಒಂದು 5-10 ನಿಮಿಷ ಕೂತ್ಕೊಂಡು ಅದು ಸೂರ್ಯ ಮುಳುಗಿದ ನಂತರ ಉಂಟಲ್ಲ ಮತ್ತೆ ಮುಂದುವರಿಸುವ. ಗೈಸ್ ದೊಡ್ಡ ಗ್ರೂಪ್ ಬಂದರೆ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಹಾಗೆ ಬಂದರೆ ಒಂದು ತೋರಿಸಿದ್ರು ಮಾರೆ ರೂಮ್. ನಾವಿಬ್ಬರೇ ಇದ್ದದಾದ್ರಿಂದ ಇದು ಯೂಸ್ ಇಲ್ಲ. ನೋಡಿ ನಾನು ಕ್ಯಾಮ್ರಾ ತಿರುಗಿಸ್ತಿದ್ದೇನೆ, ಇದು ರೂಮ್ ನೋಡಿ ಹುಚ್ಚಿಡಿತದೆ ಇಲ್ಲ ನೋಡಿ. ಇದು ನೋಡಿ, ಇಟ್ಸ್ ಅ ಟ್ರೆಡಿಷನಲ್ ಹೌಸ್ ಆ್ಯಕ್ಚುಲಿ. ರೆಡ್ ಆಕ್ಸೈಡ್ ಎಂಥ ನೀಟ್ ಉಂಟು, ಇಟ್ಸ್ ಸೋ ಬ್ಯೂಟಿಫುಲ್. ಮತ್ತು ಇಲ್ಲಿ ನೋಡಿ
ಒಂದು ಕಂಪ್ಲೀಟ್ ಇದು ಆ್ಯಕ್ಚುಲಿ ವಾಸ್ ಅ ಫಂಕ್ಷನಲ್ ಹೌಸ್ ಮಸ್ಟ್ ಬಿ ಅದು ಅರ್ಲಿಯರ್ ಟೈಮ್. ಡೈನಿಂಗ್ ಟೇಬಲ್ ಉಂಟು, ಚಂದ ಬೆಂಚ್. ಇದು ಎಂಥ ಬೆಂಚಸ್ ಮಾರ, ಸೈಜ್ ಎಂಥದ್ದು ಇದ್ರದ್ದು ಅಲ್ಲ. ನೆಲ ನೋಡಿ, ಇಲ್ಲಿ ನೋಡಿ ಶೈನ್ ಹೊಡಿತಾ ಉಂಟು, ಆ ಥರ ತಳ ಇಲ್ಲಿ ಸಹ ಶೈನ್ ಹೊಡಿತಾ. ಮತ್ತು ಒಳಗೆ ಇನ್ನು ಇದಾದ ನಂತರ ಇನ್ನೊಂದು ಏರಿಯಾ ಉಂಟು, ಇಲ್ಲಿ ನೋಡಿ. ಇದಾದ ನಂತರ ಮತ್ತೆ 2 ಬೆಡ್ರೂಮು. ಇಲ್ಲಿ ಒಂದು ಬೆಡ್ರೂಮ್, ಹಾಗೆ ಇಲ್ಲಿ ಒಂದು ಬೆಡ್ರೂಮ್. ಮತ್ತು ಅದರ ನಂತರ ಒಂದು ದೊಡ್ಡ ಕಿಚನ್ ಸಹ ಉಂಟು. ಹೇಳಿದರೆ ನೀವು ಗ್ರೂಪ್ ಬಂದಾಗ ನಿಮಗೆ ನಿಮ್ಮಷ್ಟಕ್ಕೆ ಮಾಡಲಿಕ್ಕಿದ್ರೆ, ಅಡುಗೆ ಎಲ್ಲ ಮಾಡಲಿಕ್ಕಿದ್ರೆ ಅದು ಸಹ ಫೆಸಿಲಿಟಿ ಉಂಟು. ಬಟ್ ಲುಕ್ ಎಟ್ ಹೌ ಬ್ಯೂಟಿಫುಲ್ ರೂಮ್ ಲುಕ್ಸ್. ನನಗೆ ಮುಂಚೆ ನಾವು ದೊಡ್ಡನಗುಡ್ಡೆ ಮನೆಯಲ್ಲೆಲ್ಲ ಇರಬೇಕಾದ್ರೆ ಒಂದು ರೆಡ್ ಆಕ್ಸೈಡ್ನೆಲ್ಲ ಇತ್ತು. ಇವತ್ತಿಗೆ ರೆಡ್ ಆಕ್ಸೈಡ್ ನೋಡ್ಲಿಕ್ಕೆ ಸಿಗೋದಿಲ್ಲ, ಅದು ತಿಕ್ಕಬೇಕಲ್ಲ, ಯಾರು ತಿಕ್ಕೋರು ಸಿಗೋದಿಲ್ಲ ಹೇಳ್ತಾರೆ. ಬಟ್ ಅದರದ್ದೇ ಒಂದು ಗ್ರೇಸ್ ಉಂಟು ಮಾರ, ಬ್ಯೂಟಿಫುಲ್. ಇಲ್ಲಿಂದ ನೋಡಿ, ನಾನಾಗ ಸನ್ಸೆಟ್ ಇದು ಜಾಗ ತೋರಿಸಿದೆ ಅಲ್ಲ, ಈ ರೂಮಲ್ಲಿ ನಿಂತವರ ನಸೀಬ್ ನೋಡಿ, ಇಲ್ಲಿಂದ ಸನ್ಸೆಟ್ ಆಗ್ತಾ ಇತ್ತು. ಎಂಥ ಜಾಗ ಮಾರ, ನೋಡಿ ಇಲ್ಲಿಂದ ವ್ಯೂ ನೋಡಿ. ಟೆಂಟಲ್ಲಿ ನಿಲ್ಲಬೇಕಾದ್ರೆ ನಿಮಗೆ ಟೆಂಟಿದ್ದು ಫೆಸಿಲಿಟೀಸ್ ಉಂಟಂತೆ, ಆಯಿತಾ. ನನಗೆ ಒಂದು ಪ್ರಾಪರ್ಟೀಸ್ ತೋರಿದ್ರೆ ಭಾರಿ ಗಮ್ಮತ್ತಾಗ್ತದೆ ಮಾರ, ತೋರಿಸ್ಲಿಕ್ಕೆ ಗಮ್ಮತ್ತು ಅದರಲ್ಲಿ. ನೋಡಿ ಟೆಂಟೆಲ್ಲ ಸೂಪರ್ ಉಂಟಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡಬೇಡಿ ಬಂದೆ, ಥಂಡ ಇರ್ಬೋದು, ಕೋಲ್ಡ್ ಇರ್ಬೋದು, ನೀರು ಹೇಳ್ಕೊಂಡು. ಇಲ್ಲ, ಒಳ್ಳೆ ಕರೆಕ್ಟ್ ನಮಗೆ ಬೇಕಿದ್ದ ಇದರಲ್ಲುಂಟು. ಗಮ್ಮತ್ತು ಮಾಡುವ. ಕೊಲ್ಲು ಹುಡುಗಿ ಒಮ್ಮೆ ನನ್ನ. ಸೊ ಈಗ ಎಂತ ಆಗಿದೆ ಹೇಳಿದರೆ, ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ, ಅದು ಒಳ್ಳೆ ಇತ್ತು ಸ್ವಿಮ್ಮಿಂಗ್ ಪೂಲ್. ಅದರ ನಂತರ ಒಂದು ಊಟಕ್ಕೆ ಇಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡು, ರೂಮಲ್ಲಿ ಕೂತ್ಕೊಂಡು ಬೋರ್ ಆಯಿತು, ಸ್ವಲ್ಪ ಹೊರಗೆ ಕೂತ್ಕೊಂಡು ಚಂದದಲ್ಲಿ ಊಟ ಮಾಡುವ ಹೇಳ್ಕೊಂಡು. ನೋಡುವ ಎಂತೆಲ್ಲ ಉಂಟು ಊಟಕ್ಕೆ. ಕರೆಕ್ಟಾಗಿ ಒಂದು ಪಾಶಲ್ಲಿ ರಾತ್ರಿದು ಊಟ ಒಂದು ಸೆಟ್ ಆಗಬೇಕಲ್ಲ, ಅದು ಮಾಡುವ. ಕಾಂಟೆಂಟ್ ಕ್ರಿಯೇಟರ್ ಆದರೆ ಮಾತ್ರ ಒಂದು ಕೆಲವು ಇರ್ತದೆ ಆಯಿತಾ. ಪಾಪ ನಮಗೆ ಒಂದು ಎಕ್ಸ್ಟ್ರಾ ಎಂಥದ ಒಂದು ಸಿಕ್ಕಿತ್ತಾಯ್ತಾ. ಇಲ್ಲಿ ನೋಡಿ, ನೀರು ದೋಸೆ, ಚಿಕನ್ ಸುಕ್ಕ ಅಂತೆ, ರೈಸ್ ಆ್ಯಂಡ್ ದಾಲ್, ಬಿರಿಯಾನಿ, ಚಿಲ್ಲಿ ಚಿಕನ್ ಮತ್ತು ಕಬಾಬ್. ಇದು ನನ್ನ ಫುಡ್ ವ್ಲಾಗಿನ ಹಾಗೆ ಆಯಿತು. ಇರಲಿ, ಈಗ ಪುರ್ಸೋತಲ್ಲಿ ಆರಾಮ್ಸೆ ಇವತ್ತು ಕ್ಯಾಮ್ರಾ ಆಚೆ ಇಟ್ಟು ತಿಂದುಂಟಲ್ಲ, ಮತ್ತು ಪುರ್ಸೋತಲ್ಲಿ ಸಿಗ್ತೇನೆ ನಾನು. ಗೈಸ್ ಸಾರಿ, ನೀರು ದೋಸೆ ಮತ್ತು ಚಿಕನ್ ಸುಕ್ಕ ತಿಂತ ಇದ್ದೆ ಆಯಿತಾ. ಸೂಪರ್ ಟೇಸ್ಟ್ ಇತ್ತು. ನನಗೆ ಆಗ ವ್ಲಾಗ್ ಮಾಡಬೇಕಂದ್ರೆ ನನಗೆ ತಲೆಗೂ ಹೋಗಲಿಲ್ಲ ಆಯಿತಾ. ನಾನು ಗಬ ತಿಂದು ಮುಗಿಸಿದೆ. ಈಗ ಬಿರಿಯಾನಿ ತಿಂತ ಇದ್ದೇನೆ, ಬಟ್ ಅದೇ ನೆನಪು ಬಂದಾಗ ಅಟ್ಲೀಸ್ಟ್ ಒಂದು ಹೇಳಿ ಬಿಡುವ ಹೇಳ್ಕೊಂಡು. ಸೂಪರ್ ಇತ್ತು. ದೋಸೆ ಸಹ ಹಾಗೆ, ದೋಸೆ ಸಹ ಒಳ್ಳೆ ಇತ್ತು, ಚಿಕನ್ ಸುಕ್ಕ ಸಹ ಒಳ್ಳೆ ಇತ್ತು, ಡೆಡ್ಲಿ ಇತ್ತು. ನೋಡಿ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಅದೊಂದು ಚಹಾ ಕುಡಿದು ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಒಂದು ಚಿಕ್ಕ ಇಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳೆಲ್ಲ ಉಂಟು, ತೋರಿಸ್ತೇನೆ ನಾನು. ಈಗ ಬೆಳಗ್ಗೆ ಏನು ಸಹ ತುಂಬ ಕ್ಲಿಯರಾಗಿ ತೋರ್ತಾ ಉಂಟು. ಸೊ ಹಾಗೆ ನೋಡಿಕೊಂಡು ಮತ್ತೆ ಹೊರಡುವ ಆಯಿತಾ. ಸೊ ಹೇಳ್ತೇನೆ ಯಾವುದಕ್ಕೆಲ್ಲ ಬೆಸ್ಟ್ ಹೇಳ್ಕೊಂಡು ನಾನು ನಿಮಗೆ ಒಂದು ಐಡಿಯಾ ಕೊಡ್ತೇನೆ ಇದರದ್ದು. ಸೊ ಇಲ್ಲಿ ಒಂದು ಖುಷಿ ಆಗ್ತಾ ಉಂಟು ಅಂತೇಳಿ ಇವ್ರು ನೋಡಿ, ಈ ಮಕ್ಕಳಿಗೆ ಉಪದ್ರ ಎಂಥದಾ ನೀವು ಬೇಡದಿದ್ದದ್ದು ಮಾಡಿದ್ದೀರಲ್ಲ, ಎಂಥದಾ ಬೇಡದಿದ್ದದ್ದು ಮಾಡಿದ್ದೆ, ಅದಕ್ಕೆ ಕೂತ್ಕೊಳಿಸಿದ್ದಾರೆ ನಿಮಗೆ. ವೆರಿ ಗುಡ್, ಇರಲಿ, ಎಂಜಾಯ್ ಮಾಡಿ ನೀವು. ಸ್ವಲ್ಪ ಹೊತ್ತಲ್ಲಿ ಬಿಡ್ತಾರಂತೆ, ನಾನು ಆಚೆ ಹೋಗಿ ಬರ್ತೇನೆ. ಅಲ್ಲಿ ಆಯ್ತಲ್ಲ, ಇಲ್ಲಿ ನೋಡಿ, ಓಹೋ ಇಲ್ಲಿ ಟರ್ಕಿಗಳು ನೋಡಿ, ಶಬ್ಬಾಷ್. ಇವರು ಓಡಿಸಿ ಬಂದರೆ ಮಾತ್ರ ನಂಗೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ತದೆ ನೋಡಿ. ಹಾಯ್ ಶಬಾಷ್, ಗಮ್ಮತ್ತು ಎಂಜಾಯ್ ಮಾಡ್ತಿದ್ದಾರೆ ಅವರಷ್ಟಕ್ಕೆ. ಗರಿ ಪಕ್ 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 ಪಕ್. ಫಾರ್ಮ್ ಲ್ಯಾಂಡ್ ಅಲ್ಲ, ಬೇಕಾದಷ್ಟು ಉಂಟು. ಇಲ್ಲಿ ನೋಡಿ ಜಿಗುಜ್ಜೆ ಆಗ್ತಾ ಉಂಟು, ಇಲ್ಲೊಂದು ಬಿದ್ದಿದೆ ಜಿಗುಜ್ಜೆ ನೋಡಿ. ಹಾಗೆ ಮತ್ತೆ ನೋಡಿ ಇಲ್ಲಿ ಮಾವಿನ ಹಣ್ಣು, ಈಗ ಕಾಯ ಹಣ್ಣು ಗೊತ್ತಿಲ್ಲ, ಬಟ್ ಬೇಕಾದಷ್ಟು ಉಂಟು ನೋಡಿ.
ಈಗ ಸೀಸನ್ ಸ್ಟಾರ್ಟ್ ಆಗಿದೆ. ಇದು ತೋರಿಸ್ಬೇಕಾದ್ರೆ ನನಗೆ ಸಹ ಹೊಟ್ಟೆ ಉರಿತದೆ, ಯಾಕಂದರೆ ನಾನು ಉಡುಪಿಯಲ್ಲಿ ಯಾಕಿದ್ದೇನೆ ಇನ್ನೂ ಸಹ ಈ ಸೀಸನ್ನಲ್ಲಿ ಹೇಳಿಕೊಂಡು. ಬಟ್ ತೋರಿಸ್ತೇನೆ. ಇಲ್ಲಿ ನೋಡಿ, ಆಹಾ, ಗೇರು ಹಣ್ಣು, ಗೊಂಚು ಗೊಂಚು ಗೇರು ಹಣ್ಣು. ಅರ್ಥ ಆಯ್ತಾ? ಈಗ ಗೊಂಚು ಗೊಂಚು ಗೇರು ಹಣ್ಣು ಇಲ್ಲಿ ತೋರ್ತಾ ಉಂಟಾದರೆ ಲೆಕ್ಕ ಪ್ರಕಾರ ನಾನು ಎಲ್ಲಿರಬೇಕಿತ್ತು ಅಲ್ವಾ? ಬೇಗ ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ಹೋಗಿ ಇದೆಲ್ಲ ಹೇಗೆ ಮಾಡ್ತಾರೆ, ಇದರ ನಂತರ ಇದನ್ನು ಯೂಸ್ ಮಾಡ್ಕೊಂಡು ಎಂತ ಎಲ್ಲ ಮಾಡ್ತಾರೆ, ಅದು ಹೇಗೆ ಮಾಡ್ತಾರೆ ತೋರಿಸುವ. ಸೊ ಯಾವುದಕ್ಕೆಲ್ಲ ಐಡಿಯಲ್ ಹೇಳ್ತಾ ಇದ್ದೆ ನಾನು. ಇಲ್ಲಿ ನೋಡಿ, ನಿಮಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬೇಕಾದಷ್ಟು ಜಾಗ ಉಂಟು. ಇಲ್ಲಿ ನೋಡಿ, ಕಾಮನ್ ಡೈನಿಂಗ್ ಏರಿಯಾ. ಹಾಗೆ ಇಲ್ಲಿ ಮಧ್ಯದಲ್ಲಿ ನೋಡಿ ಕೆಲವು ಚಿಕ್ಕ ಚಿಕ್ಕದು ಏರಿಯಾಸ್ ಹಾಕಿದ್ದಾರೆ. ಅದರಲ್ಲಿ 4 ಜನ 5 ಜನ 6 ಜನ ಹಾಗೆ ಕೂತ್ಕೊಳ್ಳಲಿಕ್ಕೆ. ಸೊ ಪ್ರೈವೇಟಾಗಿ ನಿಮಗೆ ಕೂತ್ಕೊಂಡು ಎಂಜಾಯ್ ಮಾಡಬೇಕಾದ್ರೆ ಅಂಥದ್ದುಂಟು. ಮತ್ತು ಓಪನ್ ಏರಿಯಾ ನೋಡಿ, ಫುಲ್ ಓಪನ್ ಏರಿಯಾ. ಇಲ್ಲಿ ಸಹ ಗಾರ್ಡನ್ ಚೇರ್ಸ್ ಹಾಕಿದ್ದಾರೆ. ಅದರ ನಂತರ ಹೇಗೂ ನಾನು ನಿನ್ನೆ ರಾತ್ರಿ ತೋರಿಸಿದ್ದೆ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ನೋಡಿ, ಇಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾರ. ಅದು ಸಹ ರಾತ್ರಿ ಆ ಲೈಟ್ಸ್ ಹಾಕಿದ ನಂತರ, ಆ ಬ್ಲೂ ಲೈಟ್ಸ್ ಹಾಕಿದ ನಂತರ ಭಾರಿ ಚಂದ ತೋರ್ತದೆ. ಈಗ ಟೆಂಪರೇಚರ್ ಕಂಟ್ರೋಲ್ಡ್ ಬೇಕು ಹೇಳಿಲ್ಲ, ಈಗ ಸಾಧಾರಣ ಬಿಸಿ ಇರ್ತದೆ. ಆ ಕೋಲ್ಡ್ ಆಗ್ತದೆ ನೀರು ಹೇಳ್ಕೊಂಡು ಏನು ಅಗತ್ಯ ಇಲ್ಲ. ಆರಾಮ್ಸೆ ಅಲ್ಲಿ ಸ್ಟೆಪ್ಸ್ ಬೇಕಾದಷ್ಟು ಇಲ್ಯಾಬ್ರೇಟ್ ಸ್ಟೆಪ್ಸ್ ಉಂಟು. ಇಲ್ಲಿ ಮ್ಯೂಸಿಕ್ ನಡೀತಾ ಇರ್ತದೆ. ಇದು ರೈನ್ ಡ್ಯಾನ್ಸ್ ಏರಿಯಾ. ಇಲ್ಲಿ ಒಂದು ಅಲ್ವಾ, ಒಬ್ಬನೇ ಎಂತ ಕರ್ಮ ಡ್ಯಾನ್ಸ್ ಮಾಡೋದು ನಂಗೆ ಅರ್ಥ ಆಗ್ತಿಲ್ಲ. ಸೊ ಬಟ್ ದಿಸ್ ಇಸ್ ದ ರೈನ್ ಡ್ಯಾನ್ಸ್ ಏರಿಯಾ. ಇಲ್ಲಿ ನೀರು ಬಿಡ್ತಾರೆ, ದುಂಪಚಿಕ ಹೇಳಿ ಕುಣಿಯೋದಿಲ್ಲಿ. ಎತ್ತು ಕಂಬಳಕ್ಕೆ ಹೋಗಿದೆ ಅಂತೆ. ಸೊ ಎತ್ತಿನ ಗಾಡಿ ಮಾತ್ರ ಇಲ್ಲಿ ಉಂಟು. ಎತ್ತುಗಳು ಬಂದ ನಂತರ ಮೋಸ್ಟ್ಲಿ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಕೊಡ್ತಾರ ಗೊತ್ತಿಲ್ಲ. ಬಟ್ ಹಾಗೆ ಕೆಲವು ಚಿಕ್ಕ ಚಿಕ್ಕ ಏರಿಯಾಸ್ ನೋಡಿ ಇಲ್ಲಿ. ಅಲ್ಲಿ ಒಂದು 2 ಹ್ಯಾಂಗಿಂಗ್ ಚೇರ್ಸ್ ಹಾಕಿದ್ದಾರೆ ನೋಡಿ. ಮತ್ತು ಇಲ್ಲಿ ಒಂದು ದೊಡ್ಡ ಜೋಕಾಲಿ, ಹೆಮಾಕ್ ಉಂಟು. ಗಮ್ಮತ್ತು ಮಾಡಲಿಕ್ಕೆ ಉಂಟಾದರೆ ಉಂಟಲ್ಲ. ಮತ್ತು ರಾತ್ರಿ 10 ಗಂಟೆ ನಂತರ ಸಹ ಯಾರ್ದು ಹಾಗೆ ಕಿರಿಕಿರಿ ಹೇಳ್ಕೊಂಡಿಲ್ಲ. ಒಂದೇ ಅಂತ ಹೇಳಿದ್ರೆ ಮ್ಯೂಸಿಕ್ ನಿಮಗೆ ಬೇಕಿದ್ದ ಒಂದು ಸ್ವಲ್ಪ ಫ್ರೀಕ್ವೆನ್ಸಿಯಲ್ಲಿ ಇಟ್ಟಿರಿ. ಬಟ್ ಅದರ ನಂತರ ದ ಎಂಟೈರ್ ಪ್ರಾಪರ್ಟಿ ಇಸ್ ಪ್ರೈವೇಟ್. ಸೊ ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಪ್ಲಸ್ ಅಲ್ಲಿ ನಿಮಗೆ ಆ್ಯಂಪಿ ಥಿಯೇಟ್ರ್ ಉಂಟು. ಎಂಥ ನಿಮಗೆ ಶೋಸ್ ಪರ್ಫಾರ್ಮೆನ್ಸಸ್ ಮಾಡುವಂಥದ್ದು ಇದ್ದರೆ, ಅಥವಾ ಓಪನ್ ಮ್ಯಾರೇಜಸ್, ಅಥವಾ ನಿಮ್ಮ ಇದು ಎಂತ ಹೇಳಿದ್ದಾರೆ ಮೆಹಂದಿ ಫಂಕ್ಷನ್ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು ಅಂತ. ಅದರ ಪಕ್ಕದಲ್ಲಿರುವಂಥದ್ದು ಅವರದ್ದು ಬ್ಯಾಂಕ್ವೆಟ್ ಹಾಲ್, ಬ್ಯಾಂಕ್ವೆ ಆಯಿತಾ, ಬ್ಯಾಂಕ್ವೆ. ಸೊ ಅಲ್ಲಿ ನಿಮಗೆ ಇಂಡೋರ್ ಪ್ರೋಗ್ರಾಮ್ಸ್ ಮಾಡ್ಬೋದು. ಸೊ ದ್ಯಾಟ್ಸ್ ಪ್ರಿಟಿ ಮಚ್ ಇಟ್. 14 acres ಲ್ಯಾಂಡ್, ಆಲ್ ಅಮಿಸ್ಟ್ ದ ಗ್ರೀನರಿ. ಬೇಕಿದ್ದಷ್ಟು ತೆಂಗಿನ ಮರ, ಮಾವಿನ ಹಣ್ಣಿದು ಮರ, ಮತ್ತು ಅಡಿಕೆ ಎಲೆಗಳು, ಅದು ಇದು ಎಲ್ಲ ಉಂಟು. ಬಂದು ಆರಾಮ್ಸೆ ಕೂತ್ಕೊಳ್ಳಿ. ಆ ಪರಿಮಳ ಉಂಟಲ್ಲ, ಗಮ್ಮತ್ತಾಗ್ತದೆ. ಈಗ ನಾವು ಹೊರಡ್ತಾ ಇದ್ದೇವೆ. ಚಂಡಿ ಆಗಲಿಕ್ಕಿಲ್ಲ ನನಗೆ, ಬಟ್ ರೈನ್ ಡ್ಯಾನ್ಸ್ ಏರಿಯಾ ಉಂಟಂತೆ ಆಯಿತಾ. ಬಂದಾಗ ಕುಣಿಲಿಕ್ಕಿದ್ರೆ ಕುಣಿರಿ, ಮ್ಯೂಸಿಕ್ ಹಾಕಿ ಕೊಡ್ತಾರೆ. ಓಕೆ ಗೈಸ್, ಸೊ ಇಲ್ಲಿಂದ ನಾವು ಹೊರಡ್ತಾ ಇದ್ದೇವೆ. ನಮ್ಮದಾಯಿತು ಒಂದಿನದ್ದು ಸ್ಟೇ. ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಹೇಳಿದರೆ ಬರೀ ಇದರ ಪ್ರಾಪರ್ಟಿದು ಟೂರ್ ಕೊಡಲಿಕ್ಕೋಸ್ಕರ ವ್ಲಾಗ್ ಮಾಡಿದಾಗೆ ಆಯಿತು. ಐ ಅಂಡರ್ಸ್ಟ್ಯಾಂಡ್. ದ ಪ್ರಾಬ್ಲಮ್ ಇಸ್ ಗ್ರೂಪ್ ಒಟ್ಟಿಗೆ ಬರಲಿಕ್ಕೆ ಒಳ್ಳೆ ಜಾಗ ಇದು. ದ ಇನಫ್ ಥಿಂಗ್ಸ್ ದ್ಯಾಟ್ ಯು ಕ್ಯಾನ್ ಡೂ ವಿತ್ ದ ಗ್ರೂಪ್ ಆ್ಯಂಡ್ ಇನ್ ಸೆಕ್ಲೂಷನ್, ಹೇಳಿದರೆ ಯಾರ್ದು ಇಂಟರ್ಫಿಯರೆನ್ಸ್ ಇಲ್ಲದೆ. ಸೊ maybe next time I'll come with a larger group, or probably we'll visit another property and then have fun there. So ನೋಡುವ. If you're interested, details ನಾನು ಹೇಗೂ ಕೊಟ್ಟಿರ್ತೇನೆ. You can contact and get this thing done. So ಬೈ ಚಾನ್ಸ್ ನನ್ನ ವ್ಲಾಗ್ ನೋಡಿಕೊಂಡು ಬಂದರೆ ಏನಾದರೂ ಆಫರ್ಸ್ ಉಂಟಾದರೆ ನಾನು ಅದನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿಬಿಡ್ತೇನೆ. ಮೈಟ್ ಆಸ್ ವೆಲ್ ಅವೈಲ್ ದ್ಯಾಟ್. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟಾಟಾ.